ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಂ ವೆಂಕಟಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀರಿ. ಸಿದ್ಧಾರ್ಥ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಮೇಲೆ ಆದಂಥ ಇಡಿ ದಾಳಿ ವಿಚಾರ ಕುರಿತಂತೆ ಮಾತಾಡಿದ್ದೀರಿ. ಸರ್, ಯಾವ್ಯಾವ ವಿಚಾರ ಪ್ರಸ್ತಾಪ ಮಾಡಿದ್ದೀರಿ? ದಲಿತ ಸಂಘಟನೆಗಳ ಒಕ್ಕೂಟದ ಸುಮಾರು 40 ಸಂಘಟನೆಗಳ ಮುಖಂಡರು ಇಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ವಿ. ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಮಾಧ್ಯಮಗಳ ಮೂಲಕ ಈ ರಾಜ್ಯದ ಜನರಿಗೆ ತಿಳಿಸ್ತಕ್ಕಂಥ ಮಹತ್ತರವಾದಂಥ ವಿಷಯ ಏನಂತ ಹೇಳಿದ್ರೆ, ಅಪರೂಪಕ್ಕೆ ದೇಶದಲ್ಲಿ ಒಂದು ದಲಿತ ಜನಾಂಗದ ಒಬ್ಬ ಮುಖ್ಯಸ್ಥರು ಎಚ್.ಎಂ. ಗಂಗಾಧರಯ್ಯ ಶಿಕ್ಷಣದ ಭೀಷ್ಮ ಅಂತೇಳಿ ಬಿರುದು ಪಡೆದಿರ್ತಕ್ಕಂಥವರು ಸ್ಥಾಪನೆ ಮಾಡಿರ್ತಕ್ಕಂಥ ಬುದ್ಧನ ಹೆಸರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಹೊಂದಿ ಇವತ್ತು ದೊಡ್ಡ ಸ್ಥಾನಕ್ಕೆ ಬೆಳೆದಿರುವಂಥ ಸಂದರ್ಭಕ್ಕೆ ಇದರ ಮೇಲೆ ಇಡಿ ರೈಡ್ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಇಡಿ ರೈಡ್ ಮಾಡೋದಕ್ಕೆ ಕಾರಣ ಏನು, ಷಡ್ಯಂತ್ರ ಏನು ಅನ್ನೋದು ಬೇರೆ ಬೇರೆ ರಾಜಕೀಯ ವಲಯಗಳಲ್ಲಿ ಚರ್ಚೆ ಆಗ್ತದೆ. ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು, ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಎರಡು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥ ಮುಂದಿನ ಮುಖ್ಯಮಂತ್ರಿ ಆಗಬೇಕಂತೇಳಿ ಷಡ್ಯಂತ್ರ ನಡೆಸ್ತಾ ಇರ್ತಕ್ಕಂಥವ್ರು ಪರಮೇಶ್ವರ್ ಅವ್ರನ್ನ ಗುರಿ ಮಾಡಿ ಈ ಇಡಿ ದಾಳಿ ಮಾಡಿರೋದ್ರ ಮೂಲಕ ಪರಮೇಶ್ವರ್ ಅವರ ಮುಖಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿತಕ್ಕಂಥ ಕೆಲಸ ಮಾಡಿದ್ದಾರೆ ಅನ್ನೋ ಅವರ ಹೇಳಿಕೆಯನ್ನು ನಾವೆಲ್ಲರೂ ಕೂಡ ಗಂಭೀರವಾಗಿ ಪರಿಗಣಿಸಿದ್ದೀವಿ. ದಲಿತ ಜನಾಂಗಕ್ಕೆ ಇದೊಂದು ಸವಾಲು ಅಂತೇಳಿ ನಾವು ಸ್ವೀಕಾರ ಮಾಡ್ತಾಯಿದ್ವಿ. ಈ ಸವಾಲಲ್ಲಿ ಆ ಮಹಾನಾಯಕ ಯಾರಿದನೋ ಅವನನ್ನು ಬೀದಿಗೆ ತಂದು ನಾವು ಆತನಿಗೆ ಆಗ್ತಕ್ಕಂಥ ಅಪಮಾನಕ್ಕೆ ಆತನೇ ನೇರ ಜವಾಬ್ದಾರಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಸರ್, ಈಗ ಬಿಜೆಪಿ ಅಲ್ಲದೆ ಕಾಂಗ್ರೆಸ್ನ ವಲಯದಲ್ಲೂ ಕೂಡ ಈ ವಿಚಾರ ಕುರಿತಂತೆ ಚರ್ಚೆ ಆಗ್ತಾ ಇದೆ. ಪರಮೇಶ್ವರ್ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ, ದಲಿತ ನಾಯಕ ಹಿಂದುಳಿದವರು ಅಂತಕ್ಕಂಥ ವಿಚಾರ, ಮತ್ತು ಮುಂದಿನ CM ವಿಚಾರ ಕುರಿತಂತೆ ತಾವು ಕೂಡ ಪ್ರಸ್ತಾಪ ಮಾಡಿದ್ರಿ. ಈ ಎಲ್ಲ ಬೆಳವಣಿಗೆಗಳು ನೋಡಿದ್ರೆ ತಮ್ಗೇನು ಅನಿಸುತ್ತೆ ಸರ್? ಅನುಮಾನನೇ ಇಲ್ಲ. ಕಾಂಗ್ರೆಸ್ಸಲ್ಲಿ ಆವತ್ತಿಂದಲೂ ಇವತ್ತಿನವರೆಗೂ ಕೂಡ ದಲಿತ ನಾಯಕತ್ವವನ್ನು ಹೊಸಕಾಗ್ತಕ್ಕಂಥ ಷಡ್ಯಂತ್ರಗಳು ನಡೀತಾನೆ ಇದೆ. ಇವತ್ತು ಕೂಡ ನಡೆದಿರೋವಂಥದ್ದನ್ನೇ ಬಸವಲಿಂಗಪ್ಪ ಅವರು ಆಗಬೇಕಾಗಿತ್ತು, ಬಿ ರಾಜಯ್ಯ ಅವರು ಆಗಬೇಕಾಗಿತ್ತು, ಅಥವಾ ಇನ್ನು ಪರಮೇಶ್ವರ್ ಅವರು, ಖರ್ಗೆ ಅವರು, ಇವರೆಲ್ಲರೂ ಆಗಬೇಕಾಗಿತ್ತು. ಎಲ್ಲರನ್ನೂ ಆಯಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಹೊಸಕ ಹಾಕಿ ಅವರಿಗೆ ಏನೋ ದೊಡ್ಡ ಸ್ಥಾನ ಕೊಡ್ತೀವಿ ಅಂತೇಳಿ ಅವರ ಮುಖಕ್ಕೆ ಮಂಗಳಾರತಿ ಆಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಹತ್ರ ಇರಬೇಕಾದ್ರೆ, ಇವತ್ತು ಪರಮೇಶ್ವರ್ ಅವರ ಸಂಸ್ಥೆಗಳ ಮೇಲೆ ದಾಳಿ ಮಾಡಿ ಅವರನ್ನು ಈ ರೇಸಿಂದ ಹಿಂದಕ್ಕೆ ತಳ್ತಕ್ಕಂಥ ಭಾಳ ವ್ಯವಸ್ಥಿತವಾದಂಥ ಸಂಚು ನಡೆದಿದೆ ಅಂತೇಳಿ ಇದು ರಾಜಕೀಯ ಸಂಚು ಅಂತಲೇ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈ ವಿಚಾರ ಕುರಿತಂತೆ ಆದರೆ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ವಿಚಾರ ಕುರಿತಂತೆ ತಮ್ಮ ಮುಂದಿನ ಹೋರಾಟ ಏನಾಗಿರುತ್ತೆ ಸರ್? ಬೇರೆ ದಾರಿನೆಲ್ಲ ಇವತ್ತು ಎಲ್ಲ ಸಂಘಟನೆಗಳನ್ನು ಒಟ್ಟು ಮಾಡ್ತೀವಿ. SC ST 101 ಜಾತಿ ಮತ್ತು 52 ಜಾತಿ, ಇಷ್ಟೂ ಜಾತಿಗಳನ್ನು ಒಟ್ಟು ಸೇರಿಸಿ ಮುಂದಿನ ಮುಖ್ಯಮಂತ್ರಿ ದಲಿತರು ಆಗಲೇಬೇಕಂತೇಳಿ ಹೋರಾಟಕ್ಕೆ ಕರೆ ಕೊಡ್ತೀವಿ. ಥ್ಯಾಂಕ್ ಯು. ರಾಜ್ಯಪಾಲರನ್ನು ಭೇಟಿ ಮಾಡ್ತಕ್ಕಂಥದ್ದು ಇರ್ಬೋದು, ರಾಷ್ಟ್ರಪತಿಗಳನ್ನು ಭೇಟಿ ಮಾಡೋ ವಿಚಾರ ಎಲ್ಲವೂ ಕೂಡ ಈ ವಾರದಲ್ಲೇ ಆದಷ್ಟು ಬೇಗ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಅದಾದ ನಂತರ ರಾಷ್ಟ್ರಪತಿಗಳನ್ನು ಕೂಡ ನಾವು ಭೇಟಿ ಆಗ್ತೇವೆ. ಇದಿಷ್ಟು ದಲಿತ ಸಂಘಟನೆಗಳ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಟಸ್ವಾಮಿ ಅವರ ಮಾತು. ಪರಮೇಶ್ವರ್ ಅವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಈ ವಿಚಾರ ಕುರಿತಂತೆ ರಾಜ್ಯಾದ್ಯಂತ ಜನಾಂದೋಲನದ ಜೊತೆಗೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿ ಅವ್ರನ್ನೂ ಕೂಡ ಭೇಟಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಬೈರೇಶ್ ಟಿಪಟೂರ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.